ರೈತ ಬಂದವರೆಲ್ಲರಿಗೂ ನಮಸ್ಕಾರ. ವಿಶ್ರುತ ಆಗ್ರೋ ಇಂಡಸ್ಟ್ರೀಸ್ ಕುಂದಾಪುರ ನಾವು ಫಿಶ್ ಬೇಸ್ ಫರ್ಟಿಲೈಸರನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಕರ್ನಾಟಕದಾದ್ಯಂತ ಕೊಡ್ತಾ ಇದ್ದೀವಿ. ಅದೇ ರೀತಿ ವಿಶ್ರುತ ಅಗ್ರಿ ಬಿಸ್ನೆಸ್ ಪ್ರೈವೇಟ್ ಲಿಮಿಟೆಡ್ ಕುಂದಾಪುರ ನಾವು ಫಿಶ್ ಬೇಸ್ ಫರ್ಟಿಲೈಸರ್ನ ಮಾರ್ಕೆಟಿಂಗ್ ಮಾಡಿ ಸೊಸೈಟಿಗಳ ಮುಖಾಂತರ ರೈತರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇವತ್ತೊಂದು ದಿನ ನಾನು ಗೋಕಾಕ್ ತಾಲೂಕಿನಲ್ಲಿದ್ದೇನೆ. ಮತ್ತೊಬ್ಬ ರೈತ ಬಂದವರು ನಮ್ಮ ಗೊಬ್ಬರವನ್ನು ಬಳಕೆ ಮಾಡ್ಕೊಂಡಿದ್ದಾರೆ. ಇವತ್ತು ಅವರ ಅಭಿಪ್ರಾಯನ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ML ಒಗ್ಗರ್ ಅಂತ. ಒಗ್ಗರ್ ಅಂತ. ನಾನೊಬ್ಬ ರಿಟೈರ್ಡ್ ಟೀಚರ್. ಓಕೆ ಸರ್. ಆದರೆ ನಮ್ಗೆ ರಿಟೈರ್ಡ್ ಆಗಿ ಮನ್ಯಾಗ ಕುಂಡಾಕ್ ಆಗೋದಿಲ್ಲ ಅಂತ ಹೇಳಿ ನಾನು ಇವತ್ತು ಒಂದು 1.5 ಎಕರೆ ನಾನು ಮಾಡ್ತಾ ಇದ್ದೀನಿ. ಆದ್ರೆ ನಾವು ಹೋದ ಇಷ್ಟು ದಿವಸ ನಾನು ಅಂದರೆ ಡಾಕ್ಟರ್ ಸಾಯಿಲ್ ಮಾಡ್ತಾಯಿದ್ದೆ. ಆ ಡಾಕ್ಟರ್ ಸಾಯಿಲ್ ನನಗೆ ಯಾಕೋ ಸರಿ ಅನ್ನೋದ್ರಿಂದ ಬಿಟ್ಟು ನಾನು ಬಿಟ್ಟ ನಂತರ ರಮೇಶ್ ಅವರು ನನಗೆ ಭೇಟಿ ಆದರು. ಸರ್ ನಮ್ಮ ಗೊಬ್ಬರ ಒಮ್ಮೆ ಉಪಯೋಗ ಮಾಡಿದ್ವಿ ನೋಡಿದ್ವಿ. ಅವಾಗ ನಾನು ತಾಳೆ ನನ್ನ ಕಬ್ಬು ಕೋಳಿ ಹೊಡೆದಕ್ಕಿಲ್ಲ ಮರಿ 700 ರೂಪಾಯಿ ಹೆಂಗೆ ಮಾಡ್ತೀನಿ ನೋಡೋ ಅಂತ ಅವರು ಒಂದು ಚೀಲ DAP ಒಂದು ಚೀಲ ಪಿಶ್ ಗೊಬ್ಬರ ಕೊಟ್ಟರು ನನಗೆ. ಅದನ್ನು ತಂದು ಹೋಗೋದಾಗ ನನ್ನ ಕಬ್ಬಿನಲ್ಲಿ ಬದಲಾವಣೆ ಆಗಿದೆ. ಇವತ್ತಿನ ನಾವು ಹೋಕರ ಕಬ್ಬು ಕಾಣೋದಿಲ್ಲ. ಆ ರೀತಿ ಇದೆ. ಮರಿ ಮತ್ತು ಎದ್ದು ಬೇಕಾಗಿದೆ. ಈ ರೀತಿ ನನಗೆ ಒಳ್ಳೆಯ ಕೆಲಸ ಮಾಡ್ತಾರೆ. ಈಗ ಒಂದೇ ನಿಮಿಷ ಸರ್, ಇದು ಯಾವ ಊರು, ಯಾವ ತಾಲೂಕು, ಯಾವ ಜಿಲ್ಲೆ ಅದೊಂದು ಹೇಳ್ಬಿಡಿ. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕು ನಿಂಗಾಪುರ ಒಂದು ಸಣ್ಣ ಹಳ್ಳಿ. ಸಣ್ಣ ಹಳ್ಳಿ. ಓಕೆ. ಸೊ ಈಗ ಕಬ್ಬು ಒಟ್ಟು ನಮ್ದು 3 ಚೀಲ 2 ಚೀಲ ಕೊಟ್ಟಿದ್ದೀವಿ. 2 ಚೀಲ ಕೊಟ್ಟಿದ್ದೀವಿ. ಒಂದು ಫಿಶ್ ಮಿಲ್ ಬೋನ್ ಮಿಲ್ ಮತ್ತೊಂದು ಬೂಸೇರಿ ಪ್ರೋಮ್ 2 ಚೀಲ ಕೊಟ್ಟಿದ್ದೀವಿ. ನಮ್ಗೆ ಕಬ್ಬು ಬದಲಾವಣೆ ಆಗಿದೆ. ಏನೆಲ್ಲ ಬದಲಾವಣೆ ಆಯ್ತು ಸರ್? ಮರಿ ಎದ್ದಿದೆ ಮೇಡಮ್, ಕಲರ್ ಬಂದಿದೆ, ಕಬ್ಬು ಹೈಟ್ ಆಗತೈತಿ. ಗಣಿಕೆ ತಪ್ಪಾಗೋ ಹಂಗ ಅವ್ರು ಔಷಧ ಒಯ್ಯಿ ಅಂದ್ರು. ಅವಾಗ ನೀರಿನ ಶಾರ್ಟೇಜ್ ಇತ್ತು ನನಗೆ. ಈಗ ನೀರು ಸಾಕಷ್ಟಿದೆ. ನೀನು ಅವ್ರು ಔಷಧ ಕೊಟ್ಟ ನಂತರ ನಾನು ಸ್ಪ್ರೇ ಮಾಡ್ತೀನಿ. ಓಕೆ ಸರ್. ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟ? ಬೇರೆ ರೈತರು ನನ್ನ ಕಡೆ ಬಂದ ಈ ಸಲಹೆ ತಗೊಂಡ್ರೆ ಇಲ್ಲ ಸೊಸೈಟಿ ಹೂರಿ ಅಲ್ಲಿ ಮೀನಿನ ಗೊಬ್ಬರ ಇದೆ, ಅವ್ರಿಗೆ ಸ್ವಲ್ಪ ರಮೇಶ್ ಅವ್ರ ಹೆಸರು ನಾ ಕೊಡ್ತೀನಿ, ನಾ ಫೋನ್ ಮಾಡ್ತೀನಿ, ಹೂರಿ ತೊಗೊಂಬರಿ ನೀವು ಬಳಸ್ರಿ ಅಂತ ಹೇಳಿ ಭೂಮಿ ಕೆಡಂಗಿಲ್ಲ, ಬೆಳೆ ಉತ್ತಮವಾಗಿ ಬರುತ್ತೆ ಅಂತ ಹೇಳಕ್ಕೆ ನಾವು ಸಲಹೆ ಮಾಡ್ಕೊತೀವಿ ಮೇಡಮ್. ಸರಿ ಸರ್. ಯಾಕಂದ್ರೆ ನನಗಿದು ಒಕ್ಕಲ್ತನ ಅಂದ್ರೆ ಮಾಡಬೇಕು ಒಂದು ಭಾಳ ಇತ್ತು. ಪೆನ್ಷನ್ ಆದ ನಂತರ ನಾ ಕೈ ಹಾಕಿ ನನಗೆ 11 ಎಕರೆ ಜಮೀನು ನಾನು ಮಾಡೋದು 1.5 ಎಕರೆ ಜಮೀನು. 1.5 ಎಕರೆ ಉಳಿದೆಲ್ಲ ನಾನು ಹಚ್ಚಿದ್ದೇನೆ ರೈತ. ಇನ್ನೊಂದು 5 ಗುಂಟೆ ಅರಿಶಿನ ಮಾಡೋದನ್ನು ಅದಕ್ಕೆ ಉಪಯೋಗ ಮಾಡ್ಕೊತೀನಿ. ಮತ್ತೆ ನೋಡೋಣ. ಇದು ಕೂಳೆ ಕಬ್ಬು ಮೇಡಮ್. ಹಚ್ಚ ಕಬ್ಬಿಗೆ ನಾವು ಮಾಡಿದ್ವಿ ನಿಮ್ಮ ಫಿಶ್ ಗೊಬ್ಬರ, ಅದರ ಜೊತೆಗೆ ಒಂದು DAP ನಿಮ್ದ ತೊಗೊಂಬಂದು ನಾ ಹಚ್ಚ ಕಬ್ಬಿಗೆ ಹೋಗಿದ್ದೀನಿ. ಆ ಹಚ್ಚ ಕಬ್ಬು ಇವತ್ತು ಚಂದ ಎದ್ದಿದೆ. ಸೊ ಆತ್ಮೀಯ ರೈತ ಬಂದವರೇ, ಸರ್ ಮಾತುಗಳನ್ನು ಕೇಳಿದ್ರಿ ಇಷ್ಟೊತ್ತು. ಈಗ ಅದೇ ರೀತಿ ಅವರು ಕೂಳೆ ಕಬ್ಬಿಗೆ ಹಾಕಿ ರಿಸಲ್ಟ್ ನೋಡ್ಕೊಂಡು ಆದ ನಂತರ ಸೊ ಹಚ್ಚ ಕಬ್ಬಿಗೂ ಕೂಡ ಹಾಕಿದ್ದಾರೆ. ನಮ್ಮದು ಬೂಸರಿ ಪ್ರೋಮ್ DAP ಏನು ಬರುತ್ತೆ ಅದನ್ನು ಹಾಕಿದ್ದಾರೆ. ಮತ್ತು ಒಂದು ಚೀಲ ಫಿಶ್ ಮಿಲ್ ಬೋನ್ ಮಿಲನ್ನು ಇದು ಕಬ್ಬು ತುಳಿಯೋ ಮುಂದೆ ಹಾಕಿದ್ದಾರೆ. ಅದರಲ್ಲಿ ಏನು ವ್ಯತ್ಯಾಸ ಕಂಡ್ರು? ಯಾಕೆಂದರೆ ಎಲ್ಲರೂ DAP ಇವತ್ತೊಂದು ದಿನ ಬಳಕೆ ಮಾಡ್ಕೋತೀರಿ ನೀವು ಕಬ್ಬು ಹಚ್ಚುವಾಗ ಅಥವಾ ಎನಿ ಕ್ರಾಪ್ ನೀವು ಸೋಯಿಂಗ್ ಮಾಡಬೇಕಾದ್ರೆ ಬಿತ್ತನೆ ಮಾಡಬೇಕಾದ್ರೆ. ಸೊ DAP ಮುಖ್ಯವಾಗಿ ಬಳಸ್ಕೊಡ್ತೀರಿ. ಬಟ್ ಆದರೆ ನಮ್ಮ DAP ಹಾಕಿದ್ದು ಏನು ವ್ಯತ್ಯಾಸ ಅಂತೇಳಿ ಸರ್ ಮಾತಲ್ಲಿ ಕೇಳೋಣ. ಸರ್ ಅದೊಂದು ಸ್ವಲ್ಪ ವಿವರಣೆ ಕೊಡಿ ನಮ್ಮ ರೈತರಿಗೆ. ನಮ್ಮ ಬೂಸಿರಿ DAP ಹಾಕಿ ಪ್ರೋಮ್ DAP ಮತ್ತು ಫಿಶ್ ಮಿಲ್ ಬೋನ್ ಮಿಲ್ ಹಾಕಿ ನೀವು ಕಬ್ಬು ತುಳಿದಿದ್ದೀರಿ. ಅದಕ್ಕೂ ಇದಕ್ಕೂ ರಾಸಾಯನಿಕಕ್ಕೆ ಏನು ವ್ಯತ್ಯಾಸ? ವ್ಯತ್ಯಾಸ ಮೇಡಮ್ ಅದು ಸಟ್ನ ರಿಸಲ್ಟ್ ಕೊಡಂಗಿಲ್ಲ. ಒಂದನೇದ್ದು ಭೂಮಿ ಒಣಗ್ತಾ ಇದೆ ಮ್ಯಾಲೆ, ಅದನ್ನ ಒಯ್ಯೋದ್ರಿಂದ ಹೀಟಾಗಿ ಭೂಮಿ ಒಣಗ್ತಾ ಇದೆ. ಈಗ ನನಗೆ ಯೂರಿಯಾ ಒಯ್ಯತ್ತೆ ಎಲ್ಲರೂ ಹೇಳಿದರು, ನಾವು ಒಯ್ಯಂಗಿಲ್ಲ ಅಂತ ಹೇಳಿ ಒಯ್ಯಂಗಿಲ್ಲ. ಅದಕ್ಕೆ ಅದು ಸಟ್ನ ರಿಸಲ್ಟ್ ಕೊಡಂಗಿಲ್ಲ, ಇದು ರಿಸಲ್ಟ್ ಕೊಡ್ತಾ ಇದೆ. ಒಂದನೇದ್ದು ಇದನ್ನು ನಾವು ಉಪಯೋಗ ಮಾಡೋದ್ರಿಂದ ನಮ್ಮ ಭೂಮಿ ಕೆಡಂಗಿಲ್ಲ, ಇದಕ್ಕೆ ಭೂಮಿ ಕೆಡ್ತಾ ಇದೆ. ಈಗ ಎಲ್ಲರೂ ಮಳ್ಳಿ ನೀರು ಬಿಡಿಸ್ತಾರೆ, ನಾವು ಬಿಡಿಸಂಗಿಲ್ಲ. ಮಳ್ಳಿ ಗೊಬ್ಬರ ತಂದಿದ್ದೀನಿ ಇಲ್ಲ ಅನ್ನೋದ್ರ ಮೇಡಮ್, ಅಲ್ಲಿ ರೆಡಿ ಮಾಡಿದ್ದನ್ನು. ಇದರ ರವದಿ, ಕಬ್ಬಿನ ರವದಿ, ಈ ಅರಿಶಿನ ರವದಿ, ಅದರ ಜೊತೆ ಊರಾಗಿನ ಒಂದಷ್ಟು ಗೊಬ್ಬರ ತುಂಬ್ಕೊಂಬಂದು ಅಲ್ಲಿ ಮ್ಯಾಗ ಹೋಗೋದು, ಮ್ಯಾಗ ಮಳ್ಳಿ ಹೋಗೋದು ಬಿಟ್ಟು 1 ವರ್ಷ ಬೀಳ್ತಾ ಇದೆ. 1 ವರ್ಷ ಬೀಳೋದ್ರಿಂದ ಅದರಲ್ಲಿ ಇರ್ತಕ್ಕಂಥ ಕೆಮಿಕಲ್ಲು ಹೋಗಿಬಿಡ್ತಾ ಇದೆ. ಹೌದು, ಕರೆಕ್ಟ್ ಮಾಡಿದ್ದೀವಿ ಸರ್. ಕೆಮಿಕಲ್ ಕಡಿಮೆ ಆಗ್ತಾ ಇದೆ, ಅವನ ಇದಕ್ಕೆ ಉಪಯೋಗ ಮಾಡ್ಕೊತೀನಿ. ಕರೆಕ್ಟ್ ಮಾಡಿ ಈ ರೀತಿ ಮಾಡಕ್ಕೆ. ಓಕೆ. ಈಗ ನಮ್ಮ ಪ್ರೋಮ್ DAP ಹಾಕಿದಾಗ ಏನು ವ್ಯತ್ಯಾಸ ನಿಮ್ಗೆ ಅನ್ಸಿದೆ? ವ್ಯತ್ಯಾಸ ನಾ ಹೇಳಿಲ್ಲ ಮೇಡಮ್, ಒಮ್ಮಿಗೆ ಎದ್ಬಿಟ್ಟೈತೆ ಕೋಳಿ ಎಲ್ಲ, ಹಿಂದೆ ಮುಂದಾಗಿಲ್ಲ, ಸಣ್ಣ ದೊಡ್ಡದಿಲ್ಲ. ಮತ್ತು ನೀರು ಹಾಸೋದ್ರಿಂದ ಏನಾಗ್ತದೆ, ಭೂಮಿ ಜಗ್ಗಿ ಬರ್ತಾ ಇದೆ. ಇದಕ್ಕೆ ಜಗ್ಗಿ ಬರೋಂಗಿಲ್ಲ, ಇದಕ್ಕೆ ಜಗ್ಗಿ ಬರೋಂಗಿಲ್ಲ. ಈಗ ನಾವು 30 ಗುಂಟೆ ಉಪಯೋಗ ಮಾಡ್ಕೊಂಡು ಇದನ್ನು. ಇದು 30 ಗುಂಟೆ, ಅದು 30 ಗುಂಟೆ. ಓಕೆ, ಸರಿ ಸರ್.
ಇಷ್ಟ ಮಾಡಾಕತ್ತೀನಿ ರೀ. ಇನ್ನೂ ನಾವು ಮಾಡ್ತೀವಿ, ಯಾರ ರೈತರಿಗೆ ನಾನು ಹೇಳ್ತೀನಿ. ಸರಿ ಸರ್, ಓಕೆ. ಸೊ ಆತ್ಮೀಯ ರೈತ ಬಂದವರು ಸರ್ ಮಾತುಗಳನ್ನು ಕೇಳಿದ್ರಿ. ಅವ್ರು ಅಚ್ಚಕಬ್ಬಿಗೆ ಮತ್ತು ಕೂಳೆ ಕಬ್ಬಿಗೆ ಎರಡಕ್ಕೂ ಬಳಸ್ಕೊಂಡಿರ್ತಾರೆ. ಫಸ್ಟು ರಮೇಶ್ ಅವರು ಅವ್ರನ್ನ ಭೇಟಿಯಾಗಿ ಹೇಳಿದ ನಂತರ ಸೊ ಅವರು ಫಸ್ಟು ಅದಕ್ಕೆ ಮರಿ ಇದ್ದಿರ್ಲಿಕ್ಕಿಲ್ಲ ಮತ್ತು ಬೆಳವಣಿಗೆ ಎದ್ದಿರ್ಲಿಕ್ಕಿಲ್ಲ. ಕೂಳೆ ಕಬ್ಬಿಯಲ್ಲಿ ಭೇಟಿ ಆದ ನಂತರ ಅವರು ನಮ್ಮ ಗೊಬ್ಬರವನ್ನು ತಗೊಂಡೋಗಿ ಹಾಕಿದ್ದಾರೆ. ಫಿಶ್ ಮಿಲ್, ಬೋನ್ ಮಿಲ್ ಮತ್ತು ನಮ್ಮದು ಸೊ ಬೂಸಿರಿ ಆರ್ಗ್ಯಾನಿಕ್ ಮೆನ್ಯೂರು ಮತ್ತು ಪ್ರೋಮ್ DAPಯನ್ನು ಹಾಕಿದ ನಂತರ ಆ ಥರ ಬೆಳೆ ಬಂದಿದೆ, ನೀವು ನೋಡ್ಬೋದು ವಿಡಿಯೋದಲ್ಲಿ. ಜೊತೆಗೆ ಈ ಅಚ್ಚಕಬ್ಬು ಏನಿದೆ, ಸೊ ಎಲ್ಲರೂ DAP, ರಾಸಾಯನಿಕ DAP ಬಳಕೆ ಮಾಡ್ಕೋತಾ ಇದ್ದೀರಾ. ಸೊ ಅದಕ್ಕೆ ಸರ್ರನ್ನು ನಾನು ಎಕ್ಸ್ಪ್ಲನೇಷನ್ ಕೇಳಿದ್ದು ಅದ್ರ ಬಗ್ಗೆ. ಸೊ DAP ಬದಲು ನಮ್ಮ ಪ್ರೋಮ್ DAPಯನ್ನು ನೀವು ಬೂಸಿರಿ ಆರ್ಗ್ಯಾನಿಕ್ ಮೆನ್ಯೂರ್ದು ಏನು DAP ಬರ್ತದೆ ನಮ್ಮದು ವಿಶ್ರುತದ್ದು, ಅದನ್ನು ನೀವು ಅಚ್ಚಕಬ್ಬಿಗೆ ಬಳಸೋದ್ರಿಂದ ಒಮ್ಮೆಲೇ ಬರುತ್ತೆ, ನಿಮ್ಗೆ ನೆಲ ಬಿರ್ಸಾಗಲ್ಲ. ಸೊ ರಿಸಲ್ಟ್ ಚಲೋ ಇದೆ. ಮತ್ತು ನಿಮ್ಗೆ ಯಾವುದೇ ರೀತಿಯಾದಂತಹ ಮತ್ತು ಸೂಕ್ಷ್ಮಾಣು ಜೀವಿಗಳನ್ನು ಮಣ್ಣಲ್ಲಿ ಹೆಚ್ಚಿಸಿಕೊಡೋದ್ರಿಂದ ನಿಮ್ಗೆ ಬೇರು ಕೂಡ ಬೆಳವಣಿಗೆ ಚೆನ್ನಾಗಿ ಬರುತ್ತೆ ಮತ್ತು 9 ಥರ ರೀತಿಯ ಪೋಷಕಾಂಶಗಳು ಸಿಗೋದ್ರಿಂದ ನಿಮಗೆ ಒಳ್ಳೆ ಏನು ಹೇಳ್ತಾರೆ ಮೊಳಕೆ ಎದ್ದು ಬರುತ್ತೆ. ಸೊ ಹಾಗಾಗಿ ಎಲ್ಲ ನಮ್ಮದು 5 ರೀತಿ ಗೊಬ್ಬರ ಬರುತ್ತೆ, ಎಲ್ಲವನ್ನೂ ನೀವು ಉಪಯೋಗಿಸ್ಬೋದು. ಮುಂದೆ ಸರ್ ಕೂಡ ಸ್ಪ್ರೇ ತಂದು ಮಾಡೋರಿದ್ದಾರೆ ಮತ್ತು ನಮ್ಮ ಗೊಬ್ಬರವನ್ನು ಕಂಟಿನ್ಯೂ ಯೂಸ್ ಮಾಡೋರಿದ್ದಾರೆ. ಸೊ ಇದೇ ರೀತಿ ನಮ್ಮ ಗೊಬ್ಬರವನ್ನು ಬಳಕೆ ಮಾಡ್ಕೊಳ್ಳಿ. ಮತ್ತು ಕಬ್ಬಿಗೆ ಮಾತ್ರ ಅಲ್ಲ, ಎಲ್ಲ ಬೆಳೆಗೂ ಬಳಕೆ ಮಾಡ್ಕೋಬೋದು ನಮ್ಮ ಗೊಬ್ಬರವನ್ನು. ಸೊ ಆದಷ್ಟು ರೈತರು ನೀವು ಬಳಸ್ಕೊಳ್ಳಿ ಮತ್ತು ಬೇರೆ ರೈತರಿಗೂ ತಿಳಿಸಿ ಅಂತ ಹೇಳ್ತಾ ಇನ್ನೊಂದು ವಿಷಯ. 15ನೇ ದಿವಸದ ಕಬ್ಬಿದ್ದು ನಾನು 15 ದಿವಸ. ಹೌದು, ಓಕೆ. ಮೆಳಿಕಿಟ್ಟು ಸ್ಪೀಡ್ ನಿಮ್ಮ ಗೊಬ್ಬರದಿಂದ ಮೆಳಿಕೆ ಭಾಳ ಸ್ಪೀಡ್ ಇರುತ್ತೆ. 15 ದಿವಸದ ಕಬ್ಬಿದ್ದು ಇವತ್ತಿಗೆ 15 ದಿವಸ ಆಯಿತು. ಓಕೆ ಓಕೆ. 15 ದಿವಸ ಇನ್ನು ಕಂಪ್ಲೀಟ್ ನಾವು ಔಷಧ ಹೊಡೆದು ಅಂದ್ರೆ ನನ್ನ ಕಬ್ಬೆಲ್ಲ ಎದ್ದು ಕಾಣಕ್ಕೆ. ಹೌದು ಹೌದು ಹೌದು. ಸೊ ಸಮ ಬೆಳೆ ಬಂದಿರುವಂಥದ್ದು ಮತ್ತು 15 ದಿವಸದ ಕಬ್ಬು ನೋಡಿ ಈ ಥರ ಇದೆ. ಸೊ ಮೊಳಕೆ ಎದ್ದಿದೆ. ಸೊ ಹಾಗಾಗಿ ಉತ್ತಮವಾದ ರಿಸಲ್ಟ್ ಇದೆ. ಎಲ್ಲ ರೈತರು ಬಳಕೆ ಮಾಡ್ಕೊಳ್ಳಿ. ಸೊ ಮತ್ತು ನಮ್ಮದು ಗೋಕಾಕ್ ಸೊಸೈಟಿಯಲ್ಲಿ ಸಿಗುತ್ತೆ, ಬೆಟ್ಕರಿ ಸೊಸೈಟಿಯಲ್ಲಿ ಸಿಗುತ್ತೆ, ಮತ್ತು ಅಕ್ಕಿಸಾಗರ್ ಸೊಸೈಟಿಯಲ್ಲಿ ಸಿಗುತ್ತೆ, ಮತ್ತು ಮಮದಾಪುರ ಸೊಸೈಟಿಯಲ್ಲಿ ಸಿಗುತ್ತೆ, ಮತ್ತು ನಿಮಗೆ ಸವದತ್ತಿ ತಾಲೂಕಲ್ಲಿ ಆಸುಂಡಿ ಸೊಸೈಟಿಯಲ್ಲಿ ಸಿಗುತ್ತೆ. ಇಷ್ಟು ಜಾಗದಲ್ಲಿ ಬೆಳಗಾಂ ಜಿಲ್ಲೆಯಲ್ಲಿ ಸಿಗ್ತಾ ಇದೆ. ಬೀದರ್ದಲ್ಲೂ ಕೂಡ ನಮ್ಮದು ಗೊಬ್ಬರದ ಅವೈಲಬಿಲಿಟಿ ಇದೆ. ಸೊ ಎಲ್ಲ ರೈತರು ಎಲ್ಲ ಬೆಳೆಗಳಿಗೂ ಬಳಕೆ ಮಾಡ್ಕೊಳ್ಳಿ, ಒಳ್ಳೆ ರಿಸಲ್ಟ್ ಪಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ.